ಏನ ಮಗ ಬೇಗ ಮಲ್ಗಿ ಬೇಗ ಎದ್ಬಿಟ್ಟಿದ್ಯಾ? ಛೀ, ಬೆಳ್ಬೆಳ್ಗೆ ಏನ್ ನೋಡ್ಬಿಟ್ನಪ್ಪ. ಲವ್, ನನ್ನ ಮಗನ ಹೇಳ್ಬೇಕಲ್ವೇನೋ ಬರ್ತಾವಳೆ ಅಂತ. ಲವ್, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೋ. ನಿಮ್ಮ ಅತ್ತಿಗೆ ಅವಳು. ಅತ್ತಿಗೆನಾ? 5 ವರ್ಷ ಚಿಕ್ಕವಳು ನನ್ಕಿಂತ. ಚಿಕ್ಕ ಮಕ್ಳಿಗೆಲ್ಲ ಅತ್ತಿಗೆ ಅಂತ ಕರೀಲ ಇವಾಗ. ಲವ್, ಅವಳು ಚಿಕ್ಕವಳು ಇರ್ಬೋದು, ಅದು ನಿನ್ಕಿಂತ ತುಂಬಾ ಮೆಚೂರ್ಡು. ಹೌದಾ? ಅಣ್ಣವರು ಕಾಶ್ಮೀರ್ಗೆ ಹೋದಾಗ ಯಾವ್ದೋ ಹುಡ್ಗಿಗೆ ಚಳಿ ಅಂತೆ. ಆ ಚಳಿ ಇದ್ದಾಗ ಅಣ್ಣವ್ರ ಜಾಕೆಟ್ ಕಿತ್ತಿ ಆ ಹುಡ್ಗಿಗೆ ಕೊಟ್ಟಿದ್ರು. ಅವಳ ಮೆಸೇಜ್ ಬಂದಿದೆ ಇನ್ಸ್ಟಾಗ್ರಾಮ್ ಅಲ್ಲಿ, ರೋಷನ್ ಹೆಂಗಿದ್ಯಾ ಅಂತ. ಯಾರಿಗೆ ಜಾಕೆಟ್ ಕೊಟ್ಟಿದ್ ನೀನು? ಯಾರಿಗೆ? ಕಾಶ್ಮೀರ್ಗೆ ಹೋಗಿದ್ ನನ್ಗೆ ಯಾಕೆ ಹೇಳಿಲ್ಲ ನೀನು? ಅವಳು ಅಕ್ಕ ತರ ಇದ್ಲು ಕಾಶ್ಮೀರಲ್ಲಿ, ಅದಕ್ಕೆ ಕೊಟ್ಟೆ ಪಾಪ. ಅದೆಲ್ಲ ಬಿಡು, ಏನ್ ಇವತ್ತು ಅಷ್ಟೊಂದು ತುಂಬಾ ಸುಂದರ ಕಾಣ್ತಿದ್ಯಾ? ಲೋ ರೋಷನ್, ನಿನ್ ಅಂಡರ್ವೇರ್ ತೂತಾಗಿತ್ತಲ್ಲ, ಪಕ್ಕದ ಮನೆ ಆಂಟಿ ಮನೆಗೆ ಆರೋಗ್ಬಿಟ್ಟಿದೆ. ಬೇಬಿ, ನಾನೇನ್ ಹೇಳ್ತಿದ್ದೆ ಅಂದ್ರೆ, ಆಕಾಶದಿಂದ ಒಂದು ಸ್ಟಾರ್ ಕಿತ್ಬಿಟ್ಟು ಅದ್ರಲ್ಲಿ ನಿನ್ಗೊಂದು ಚೇಂಜ್ ಮಾಡ್ಕೊಡೋಣ ಅಂತ ಇದೀನಿ. ಭೂಮಿ ಮೇಲೆ ಏನು ಕೀಳಕ್ಕಾಗಿಲ್ಲ, ಇನ್ನು ಆಕಾಶನೇ ಬಾಕಿ ಇರೋದು. ಬೇಬಿ, ನಿನ್ಗೋಸ್ಕರ ನಾನು 2,000 ರೂಪಾಯಿ ಚಪ್ಪಲಿ ಎತ್ಕೊಂಡ್ಬಂದಿದ್ದೀನಿ. ನನ್ನ ಹತ್ರ ಕಾಸಿದ್ರೆ 10,000 ರೂಪಾಯಿ ಕೊಡ್ತಿದ್ದೆ, ತಗೋ. ಥ್ಯಾಂಕ್ ಯು ಬೇಬಿ. ಕಾಸಿರ್ಲಿಲ್ಲ ಅವನ ಕೈಯಲ್ಲಿ. ಸಂಡೆ ಬಜಾರಿಂದ 50 ರೂಪಾಯಿಗೆ ಇಸ್ಕೊಂಬಂದವನೆ. ಬೇಬಿ, ನಮ್ಮಿಬ್ರದ್ದು ಮದ್ವೆ ಆದ್ಮೇಲೆ ನಿನ್ಗೋಸ್ಕರ ಒಂದು ದೊಡ್ಡ ಮನೆ ಕಟ್ಸ್ಕೊಡ್ತೀನಿ ನಾನು. ಅವನಿಗೋಸ್ಕರನೇ ಒಂದು ಅಂಡರ್ವೇರ್ ಇಸ್ಕೊಳಕ್ಕಾಗಿಲ್ಲ, ಅವಳಿಗೋಸ್ಕರ ಮನೆ ಬೇರೆ ಕಟ್ಸ್ಕೊಡ್ತಾನಂತೆ. ಬೇಬಿ, ನನ್ನ ಧೈರ್ಯದಲ್ಲಿ ಹೋಗಿ ನಿಮ್ಮ ಅಪ್ಪನ ಹತ್ರ ಹೋಗಿ ಮಾತಾಡ್ತೀನಿ. ಬೇಬಿ, ನಿನ್ನ ಹತ್ರ ಮಾತಾಡೋಕನೆ 1-2 ಮಾಡ್ಕೊತಾನೆ, ಅವಳ ಅಪ್ಪನ ಹತ್ರ ಮಾತಾಡ್ತಾನಂತೆ. ಬೇಬಿ, ನಾನು ನಿನ್ ಮದ್ವೆ ಆದ್ಮೇಲೆ ಫಾರ್ಚುನರ್ ಕಾರ್ ಗಿಫ್ಟ್ ಕೊಡ್ತೀನಿ. ಅರ್ಧ ಮನೆ ಬಾಡಿಗೆ ಕೊಟ್ರೇನೆ 1000 ಸಲ ಹೇಳ್ತಾಳೆ ನಾನ್ ಕೊಟ್ಟಿದ್ದು ಅಂತ. ಇನ್ ಮದ್ವೆ ಆದ್ಮೇಲೆ ಫಾರ್ಚುನರ್ ಗಿಫ್ಟ್ ಕೊಡ್ತಾಳೆ ಅಂತೆ, ಫಾರ್ಚುನರ್. ಬೇಬಿ, ಇವ್ನಿಗೇನು ಸುಮ್ಮನೆ ಇರಕ್ಕೆ. ಓಕೆ ಬೇಬಿ, ಟಾಟಾ ಬಾಯ್ ಬಾಯ್. ಹೋಗು, ಹಿಂಗೆ ಒಂದ್ ದಿವಸ ಅವನು ಬಿಟ್ಟು ಟಾಟಾ ಬಾಯ್ ಬಾಯ್ ಅಂತೀಯ. ಫಸ್ಟ್ ಮನೆಯಿಂದ ಖಾಲಿ ಮಾಡಿಸಿ ಓಡಿಸ್ಬೇಕು.